ಅಫ್ಜಲ್ಪುರ ಪಟ್ಟಣದ ಶ್ರೀ ನಿಂಬೆಕ್ಕ ದೇವಿ ದೇವಸ್ಥಾನ ಟ್ರಸ್ಟ್ ನೇತೃತ್ವದಲ್ಲಿ ಅಕ್ಷರದ ಅವ್ವ ಭಾರತ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ 194ನೇ ಜಯಂತ್ಯೋತ್ಸವವನ್ನು ಫೆಬ್ರವರಿ 2ರಂದು ಪಟ್ಟಣದ ಸರಸಂಬ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖಂಡರು, ಈ ವಿಶೇಷ ಕಾರ್ಯಕ್ರಮದ ನಿಮಿತ್ತ ರಾಜ್ಯ ಮಟ್ಟದ ಮಾಳಿ ಮಲಗರ್ ಸಮಾಜದ ಪ್ರಥಮ ವಧುವರರ ಸಮಾವೇಶ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ಸೇವೆಗೆ ಆಯ್ಕೆಯಾದವರ ಸನ್ಮಾನ ಸಮಾರಂಭ ನಡೆಯಲಿದ್ದು, ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕರೆ ನೀಡಿದರು. ಶ್ರೀ ನಿಂಬೆಕ್ಕ ದೇವಿ ದೇವಸ್ಥಾನ ಟ್ರಸ್ಟ್ ಶ್ರೀ ಅಫ್ಜಲ್ಪುರ ವತಿಯಿಂದ ಅಕ್ಷರದ ಮಾತೆ ಅಕ್ಷರದ ಕಿಡಿ ಸಾವಿತ್ರಿಬಾಯಿ ಫುಲೆ ಅವರ 194ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಆ ಕಾರ್ಯಕ್ರಮದಲ್ಲಿ ವಧುವರರ ರಾಜ್ಯ ಮಟ್ಟದ ಮಾಳಿ ಮಲಗರ್ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತೇವೆ ಮತ್ತು ಅದೇ ದಿನ ಆ ಕಾರ್ಯಕ್ರಮದಲ್ಲಿ 2024-25ರಲ್ಲಿ ತೇರ್ಗಡೆ ಹೊಂದಿರುವಂಥ ಮಾಳಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಸಮಾರಂಭ, ಅದೇ ಇಸ್ವಿಯಲ್ಲಿ ತೇರ್ಗಡೆ ಆಗಿರುವಂಥ ಸರ್ಕಾರಿ ನೌಕರರಿಗೆ ಸನ್ಮಾನ ಸಮಾರಂಭ ಮತ್ತು ನಿವೃತ್ತರಾದವರಿಗೆ ಸನ್ಮಾನ ಸಮಾರಂಭ, ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ ಅಥವಾ ಅಧ್ಯಕ್ಷರಾದಂಥವರಿಗೆ ಸನ್ಮಾನ ಸಮಾರಂಭ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಬಂದು ತಾವೆಲ್ಲರೂ ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮ ನಡೆಯುವ ಸ್ಥಳ ಶ್ರೀ ಸರಸಂಬ ಕಲ್ಯಾಣ ಮಂಟಪ, ಕಲಬುರಗಿ ರಸ್ತೆ, ಅಫ್ಜಲ್ಪುರ. ಮಾಳಿ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಫ್ಜಲ್ಪುರ ಗ್ರಾಮದಲ್ಲಿ 2017-18ರಲ್ಲಿ ನಿಂಬೆಕ್ಕ ದೇವಿ ಅಂತಕ್ಕಂತಹ ಒಂದು ಯುವಕರ ಟ್ರಸ್ಟ್ ಮಾಡಲಾಯಿತು. ಆ ಟ್ರಸ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೆಲವು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆ ಯುವಕರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸುಮಾರು ಈ 8 ವರ್ಷದವರೆಗೂ ಕ್ಯಾಲೆಂಡರ್ ಬಿಡುಗಡೆ ಆಗಿರಬಹುದು ಅಥವಾ ಗುಡಿ ಕಟ್ಟಡ ಆಗಿರಬಹುದು ಮತ್ತು ಪ್ರತಿಭಾವಂತ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ಮಾನ, ಅದು ಅಲ್ಲದೆ ಪ್ರೋತ್ಸಾಹ ಧನ ಸಮೇತವಾಗಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೊಂದು ವಿಶೇಷತೆ ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಆಗಿರಬಹುದು, PUC ಮತ್ತು SSLC ಮತ್ತು ಉನ್ನತ. ಸುದ್ದಿಗೋಷ್ಠಿಯಲ್ಲಿ ಸಮಾಜ ಮುಖಂಡರಾದ ಸಂತೋಷ್ ಮನಮಿ, ಶಿವಾನಂದ ತೊಳನೂರ, ಸಾಯಬಣ್ಣ ಕಲ್ಲೋಳಿ, ಶರಣು ಪದಕ್ಕಿ, ದೇವಲಪ್ಪ ಮಾಳಿ, ಬಸವರಾಜ್ ಕಲ್ಯಾಣಕರ್, ರಾಜ್ಕುಮಾರ್ ಪದಕ್ಕಿ, ತಾಯಬಣ್ಣ ಹುಗಾರ್ ನೀಲೂರ್, ಶರಣು ನೇತಿ, ವಿಶ್ವನಾಥ ಮಲಘಣ, ಮಾಂತೇಶ್ ಕಲ್ಲೋಳಿ, ಮಾಂತೇಶ್ ಶಿವಾನಂದ ಎಸ್ ಕಾಮಗೊಂಡ, ಸಿದ್ದರಾಮ ಮನಮ್ಮಿ, ಬಸವರಾಜ್ ಕಲ್ಲೋಳಿ ಸೇರಿದಂತೆ ಇನ್ನೂ ನಿಂಬೆಕ್ಕ ದೇವಿಯ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು.